ನಮಸ್ತೆ ಪ್ರೀತಿ ವೀಕ್ಷಕರೇ. ಇವತ್ತು ಒಬ್ಬರನ್ನ ಮಾತಾಡಿಸ್ತಾ ಇದ್ದೆ. ಅವ್ರ ಹತ್ರ ಸಾಲನೇ ಇರಲಿಲ್ಲ. ಯಾಕೆ ಸಾಲ ಇಲ್ಲ ನಿಮ್ಮ ಹತ್ರ ಅಂತ ಕೇಳಿದೆ. ಅವರೊಂದಷ್ಟು ಟಿಪ್ಸ್ ಹೇಳಿದ್ರು. ಅದನ್ನ ನಾನು ಕೂಡ ಫಾಲೋ ಮಾಡ್ತೀನಿ. ಸಾಲ ಮಾಡದೆ ಹೇಗೆ ಹಣಕಾಸನ್ನ ನಿಭಾಯಿಸಬೇಕು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿ ಬುಧವಾರ ಹಣಕಾಸು ಮತ್ತು ವ್ಯವಹಾರ, ಜಾಬು ಇಂಥಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನ, ಜೀವನ ಕೌಶಲ್ಯವನ್ನ ಹೇಳ್ಕೊಡ್ತೀನಿ. ಇದು ನಿಮಗೆ ಉಪಯುಕ್ತವಾಗಿರುತ್ತೆ. ಆರ್ಥಿಕ ಸಬಲತೆಯನ್ನ ಸಾಧಿಸೋದಕ್ಕೆ ಮಾರ್ಗದರ್ಶಕವಾಗಿರುತ್ತೆ. ಆದ್ರಿಂದ ಈ ಒಂದು ಸಂಚಿಕೆಗೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅವರು ಚಿಕ್ಕ ಸಂಬಳದಲ್ಲಿರುವಂತಹ ದಂಪತಿ. ಇಬ್ರು ಸೇರಿ ಒಂದು ಹಬ್ಬ ಅಂದರೆ ಒಂದು 30,000-40,000 ಅರ್ನ್ ಮಾಡ್ತಾರೆ. ಹೀಗೆ ಅರ್ನ್ ಮಾಡಿದ ಹಣದಲ್ಲಿ ಒಬ್ಬರದನ್ನ ಸೇವಿಂಗ್ ಮಾಡ್ತಾರೆ, ಇನ್ನೊಬ್ಬರದ್ರಲ್ಲಿ ಅವರ ನೀಡ್ಸ್ ಆ್ಯಂಡ್ ವಾಂಟ್ಸ್, ಏನು ದಿನನಿತ್ಯದ ಅವಶ್ಯಕತೆಗಳು ಮತ್ತು ಬೇಡಿಕೆಗಳನ್ನು ಈಡೇರಿಸ್ಕೊತಾರೆ. ಸೊ ಇದರಲ್ಲಿ ಆರ್ಥಿಕ ಯೋಜನೆ ಬರುತ್ತೆ, ಅಂದರೆ ಫೈನಾನ್ಸ್ ಬಜೆಟ್ ಮನೆಯಲ್ಲಿ ಹೇಗಿರಬೇಕು ಅಂತ. ಅದನ್ನು ಇನ್ನೊಂದು ದಿವಸ ನೆಕ್ಸ್ಟ್ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಸಾಲ ಮಾಡದೇನೆ ಹೇಗೆ ಆರ್ಥಿಕ ವ್ಯವಹಾರವನ್ನು ನಿಭಾಯಿಸಬೇಕು. ನಂಬರ್ 1, ಸಾಲನೇ ಎಲ್ಲದಕ್ಕೂ ಪರಿಹಾರ ಅನ್ನುವ ಮೈಂಡ್ ಸೆಟ್ಟನ್ನು ಬದಿಗೆ ಹಾಕಬೇಕು. ಇದೇನೇ ಮೋಟಿವೇಶನ್ ಅಂತ ಹೇಳೋದು. ಯಾವಾಗ ನಾವು ಸಾಲ ಮಾಡಬೇಕು, ಸಾಲ ಆದ್ರೂ ಸರಿ, ನಾನು ಅನಿಸಿದ್ದನ್ನು ನಾನು ಮಾಡ್ತೀನಿ ಅಂತ ಅಂದ್ಕೋತೀರಾ, ಆವಾಗ ಸಾಲ ಮಾಡೋದಕ್ಕೆ ಮನಸ್ಸು ದಾರಿಗಳನ್ನ ಹುಡುಕುತ್ತೆ. ಹೇಗೆ ಸಾಲ ಮಾಡ್ಬೋದು, ಯಾರ ಹತ್ರ ಸಾಲ ತಗೋಬೋದು, ಹೇಗೆ ಸಾಲ ತಗೋಬೋದು, ಈ ಥರ. ಅದೇನೇ ನೀವು ಸಾಲ ನಾನು ತಗೊಳ್ಳೋದೇ ಇಲ್ಲ, ನನಗೆ ಆ ಸಾಲದ ತಲೆನೋ ಬೇಡ, ಸಾಲವನ್ನು ಮಾಡುವಾಗ ಹಾಲೋಗರ ಕುಡಿದಂತೆ, ಏನು ಸಾಲಗಾರ ಬಂದು ಕರೆದಾಗ, ಕೇಳಿದಾಗ, ದುಡ್ಡು ವಾಪಸ್ ಕೇಳಿದಾಗ ಏನಾಗುತ್ತೆ, ಅದೇ ವಿಷ ಆಗುತ್ತೆ. ಸೊ ಆದ್ದರಿಂದ ಸಾಲ ಅನ್ನುವ ಶೂಲದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಸಾಲ ಮಾಡಲೇಬಾರದು ಅನ್ನುವ ನಿರ್ಧಾರವನ್ನು ಮಾಡಬೇಕು. ಅದು ಕ್ರೆಡಿಟ್ ಕಾರ್ಡ್ ಇರ್ಬೋದು, ಚೀಟಿ ವ್ಯವಹಾರದಲ್ಲಿ ಚೀಟಿ ತಗೊಂಡು ಸಾಲ ಮಾಡೋದಿರ್ಬೋದು, ಅಥವಾ ಸೊಸೈಟಿನಲ್ಲಿ ಸಾಲ ಮಾಡೋದಿರ್ಬೋದು, ಅಥವಾ ಯಾವುದೇ ಬೆಳೆ, ಅಡಿಕೆ ಬೆಳೆ ಅಥವಾ ಇನ್ಯಾವುದೋ ಒಂದು ಬೆಳೆನಲ್ಲಿ ಸಾಲ ತೆಗೆದುಕೊಳ್ಳುವಂಥದ್ದಿರ್ಬೋದು. ಒಟ್ಟಿನಲ್ಲಿ ನಾನು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ. ಇದು ನಿಮ್ಮ ಮೊದಲ ನಿರ್ಧಾರ ಆಗಬೇಕು. ಆಗ ತಾನಾಗಿಯೇ ನಿಮ್ಗೆ ಸಾಲ ಇಲ್ಲದೆ ಬದುಕೋದು ಉಳಿಯಾಗುತ್ತೆ. ತುಂಬ ಸರಿ ಸಾಲ ಮಾಡೋದೊಂದು ಚಟ ಆಗ್ಬಿಡುತ್ತೆ. ಆ ಚಟದಿಂದ ನೀವು ಮೊಟ್ಟ ಮೊದಲಾಗಿ ಹೊರಗೆ ಬರಬೇಕು. ಎರಡನೇದು, ಸಾಲ ಮಾಡದೇ ಇರೋದಕ್ಕೆ ಒಂದು ಮುಖ್ಯ ಹಂತ, ಒಂದು ಸ್ಟೆಪ್ ಏನಂತಂದರೆ, ಒಳ್ಳೆಯ ಯೋಜನೆಯನ್ನು ಮಾಡ್ಕೊಳ್ಳೋದು, ಒಂದು ಗುರಿಯನ್ನು ಇಟ್ಕೊಳ್ಳೋದು. ಈಗ ಮಕ್ಕಳು ಹುಟ್ಟುತ್ತಾರೆ ಅಂತ ಗೊತ್ತಿರುತ್ತಲ್ವಾ, ಮಕ್ಕಳು ಹುಟ್ಟುವಾಗ ಎಷ್ಟು ಖರ್ಚು ಬರುತ್ತೆ, ಮಕ್ಕಳು ಬೆಳೆಯುವಾಗ ಎಷ್ಟು ಖರ್ಚು ಬರುತ್ತೆ, ಅವರಿಗೆ ಮಾಡುವ ಸಂಸ್ಕಾರಗಳಿಗೆ ಎಷ್ಟು ಖರ್ಚು ಬರುತ್ತೆ, ಅವ್ರ ಶಿಕ್ಷಣಕ್ಕೆ ಎಷ್ಟು ಖರ್ಚು ಬರುತ್ತೆ, ಇದನ್ನು ಒಂದು ಬಜೆಟ್ ಮಾಡಿಟ್ಕೊಂಡು ಈಗಲಿಂದನೇ ಆ ಉಳಿತಾಯವನ್ನು ಮಾಡ್ತಾ ಇದ್ದರೆ ಅವರ ಚೌಳ, ಮದುವೆ, ಮುಂಜಿ, ಆಮೇಲೆ ಬೇರೆ ಬೇರೆ ರೀತಿಯ ಎಜುಕೇಷನ್ ಕೊಡೋದು, ಇದೆಲ್ಲದಕ್ಕೂ ಒಂದೊಂದು ಫಂಡ್ ಮಾಡಿಕೊಂಡ್ರೆ ಆ ಹೊತ್ತಿನಲ್ಲಿ ಸಾಲಕ್ಕಾಗಿ ಅಲೆಯೋದಾಗಲಿ ಅಥವಾ ಬೇರೆಯವ್ರ ಹತ್ರ ಕೇಳೋದಾಗಲಿ ತಪ್ಪುತ್ತೆ. ಸೊ ಈ ರೀತಿ ಯೋಜನೆಯನ್ನು ಮಾಡಿಕೊಂಡು, ಗುರಿಯನ್ನು ಹಾಕಿಕೊಂಡು, ಪ್ರತಿದಿನ ಇಂತಿಷ್ಟೇ ಎತ್ತಿಟ್ಕೊಂಡ್ರೆ, ಯಾವಾಗ ಆ ಸಾಲ ಮಾಡ್ತೀವಲ್ಲ ಆ ಹೊತ್ತಿಗೆ ಸಾಲ ಮಾಡೋದು. ಎಜುಕೇಷನ್, ನಾಳೆ ಬೆಳಗ್ಗೆ ಫೀಸ್ ಕಟ್ಟಬೇಕಾಗುತ್ತೆ, ಇವಾಗ ನಾವು ಹುಡುಕ್ತಾ ಇರ್ತೀವಿ ಯಾರ ಹತ್ರ ಕೇಳೋದು, ಬೆಳಗ್ಗೆ ಫೀಸ್ ಕಟ್ಟಬೇಕಲ್ಲ ಅಂತ, ಅಥವಾ ಯಾರ ಹತ್ರ ಸಾಲ ಕೇಳೋದು. ಸೊ ಈ ಥರ ಸಾಲಕ್ಕೆ ಕೇಳೋದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಈ ರೀತಿ ಕಟ್ ಮಾಡಬೇಕು. ಅದು ಎರಡನೇದು. ಅಂದರೆ ಗುರಿಯನ್ನು, ಆರ್ಥಿಕ ಗುರಿ, ಒಂದು ಗುರಿ ಇಟ್ಕೊಬೇಕು. ಈ ಗುರಿ ಏನಂದರೆ, ನನ್ನ ಮಗನ ಅಥವಾ ಮಗಳ ಎಜುಕೇಷನ್ನಿಗೆ ಫಸ್ಟು ಡೊನೇಷನ್ನಿಗೆ ಇಷ್ಟಿರುತ್ತೆ, ಆಮೇಲೆ ನಾರ್ಮಲ್ ಫೀಸ್ ಇಷ್ಟಿರುತ್ತೆ, ವಾಹನದ ಸೌಕರ್ಯಕ್ಕೆ ಇಷ್ಟು ಬರುತ್ತೆ, ಸೊ ಅಪ್ರಾಕ್ಸಿಮೇಟ್ಲಿ ಇಂತಿಷ್ಟು ಬರುತ್ತೆ, ನಾನು ಈಗಲಿಂದನೇ ಈ ಸೇವಿಂಗ್ ಮಾಡ್ತೀನಿ ಅನ್ನೋದು ಒಂದು ಗುರಿ ಇರಬೇಕು. ಹಾಗೆ ಎಜುಕೇಷನ್, ಮುಂದೆ ಕಾಲೇಜ್ಗೆ ಹೋಗ್ತಾರಲ್ಲ ಆ ಹೊತ್ತಿನಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಅಮೌಂಟು ಸಾಲ ಆಗೋದನ್ನು ತಪ್ಪಿಸಬಹುದು. ಆಮೇಲೆ ಮೂರನೇದು,
ಯಾವುದೇ ಅತಿ ಹೆಚ್ಚು ಬಡ್ಡಿಯನ್ನು ಕೇಳುವಂತಹ ಸಾಲಗಳಿದ್ರೆ ಅವನ್ನ ಚಿಕ್ಕ ಬಡ್ಡಿ ತೆಗೆದುಕೊಂಡಿರುವಂತಹ ಸಾಲವನ್ನು ತೆಗೆದು ತೀರಿಸ್ಬಿಡ್ಬೇಕು. ಇದು ಮೂರನೇದು. ಉದಾಹರಣೆಗೆ ನಿಮಗೆ ಅಡಿಕೆನೋ ಅಥವಾ ಇನ್ಯಾವುದೋ ಕೃಷಿಯಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ, ಅಥವಾ ಇನ್ಯಾವುದ್ರಲ್ಲೂ ನಿಮಗೆ ಕಡಿಮೆ ಬಡ್ಡಿನಲ್ಲಿ ಸಾಲ ಸಿಗುತ್ತೆ. ಅಲ್ಲಿ ಕಡಿಮೆ ಬಡ್ಡಿನಲ್ಲಿ ಸಿಗುವ ಸಾಲವನ್ನು ತೆಗೆದುಕೊಂಡು ಇಲ್ಲಿ 10, 15, 20 ಎಷ್ಟು ಅದಕ್ಕಿಂತ ಜಾಸ್ತಿ ಬಡ್ಡಿ ಇರುತ್ತಲ್ಲ ಆ ಬಡ್ಡಿ ಸಾಲಗಳನ್ನು ತೀರಿಸ್ಕೊಂಡ್ಬಿಡ್ಬೇಕು. ಇದರಿಂದ ನಿಮಗೆ ಎಷ್ಟು ಬಡ್ಡಿ ಮತ್ತು ಅಸಲು ಎರಡೂ ಕಡಿಮೆ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿ ಖರ್ಚನ್ನು ಮಾಡಕೂಡ್ದು. ಉದಾಹರಣೆಗೆ ಹೋಟೆಲ್ಗೆ ಹೋಗುವಂಥದ್ದು, ಅನವಶ್ಯಕವಾಗಿ ಶಾಪಿಂಗ್ ಮಾಡುವಂಥದ್ದು, ಬಟ್ಟೆ ಇದ್ರೂ ಜಾಸ್ತಿ ತಗೊಳ್ಕೊಳ್ಳುವಂಥದ್ದು, ಅವಶ್ಯಕತೆ ಇಲ್ಲದ ಬಟ್ಟೆಗಳ ಮೇಲೆ ಸಾವಿರಾರು ರೂಪಾಯಿ ಅಂದರೆ ಉದಾಹರಣೆಗೆ ಎಸ್ಪೆಷಲಿ ಹೆಣ್ಮಕ್ಳು ಸಾವಿರಾರು ರೂಪಾಯಿ ರೇಷ್ಮೆ ಸೀರೆ, ಒಂದು 10-20 ಸಾವಿರ ರೂಪಾಯಿ ರೇಷ್ಮೆ ಸೀರೆ ಅಂತೆ. ಆಮೇಲೆ ಅದೇ ಅಷ್ಟು ಎಲ್ಲ ಉಟ್ಕೊಂಡು ಹೋಗಲ್ಲ ಅಷ್ಟೊಂದೆಲ್ಲ, ಬಟ್ ಸ್ಟಿಲ್ ಹಾಕ್ಕೊಬೇಕು ಅಂತ ಇರುತ್ತೆ. ಬಟ್ ಅದೆಲ್ಲ ಅವಶ್ಯಕತೆ ಇದೆಯಾ? ನಿಮ್ಮ ಬಜೆಟಿಗೆ ಅದು ಸರಿಯಾಗಿದೆಯಾ? ಸಾಲ ಮಾಡದೆ ಅದೆಲ್ಲ ಪೂರೈಸ್ಕೊತೀರಾ? ವಂಡರ್ಫುಲ್. ಆದರೆ ಸಾಲ ಮಾಡಿ ಮಾತ್ರ ಅವತ್ತು ತುಪ್ಪ ತಿನ್ನಬೇಡಿ. ಅದು ತುಂಬ ಅವಶ್ಯಕತೆ ಇದ್ದಾಗ, ಈಗ ಉದಾಹರಣೆ ಕಾರು, ಎಷ್ಟೋ ಸಾರಿ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊಳ್ತೀರಾ, ಆದರೆ ಇರುತ್ತೆ. ಮನೇಲಿ ವಯಸ್ಸಾದವರು, ಮಕ್ಕಳು ಎಲ್ಲ, ಅವಾಗ ಒಂದು ಪುಟ್ಟ ಅಫೋರ್ಡೆಬಲ್ ಕಾರ್ ತಗೊಳ್ಳೋದಕ್ಕೂ ಅಥವಾ 10-12 ಲಕ್ಷದ ಕಾರ್ ತಗೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಹಾಗೆ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಿಮ್ಮ ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚುವುದನ್ನು ನೀವು ಅಭ್ಯಾಸ ಮಾಡಿಕೊಂಡಾಗ ಸಾಲ ಇಲ್ಲದೆ ನೆಮ್ಮದಿಯಿಂದ ಆರಾಮಾಗಿ ಜೀವನವನ್ನು ನಡೆಸಬಹುದು. ಆರ್ಥಿಕವಾದ ಯಶಸ್ಸನ್ನು ಸಾಧಿಸೋದಕ್ಕೆ ಇದು ಬಹಳ ಮುಖ್ಯ. ಸಾಲ ಮಾಡದೇ ಇರೋದು, ಮಾಡಿದ್ರೂ ಬುದ್ಧಿವಂತಿಕೆಯಿಂದ ಸೇಫಾಗಿ ಮಾಡೋದು ಬಹಳ ಮುಖ್ಯ. ನೀವು ಮಾಡುವ ಸಾಲ ನಿಮಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ರೀತಿಯಲ್ಲೂ ಬರ್ಡನ್ ಆಗದ ಹಾಗೆ ನೀವು ಸಾಲವನ್ನು ಮಾಡುವಂಥದ್ದು, ಅದನ್ನು ನಿರ್ಭಾವಿಸುವಂಥದ್ದು ಬಹಳ ಮುಖ್ಯ ಆಗಿರಲಿ. ಹಾಗೆ ಇವತ್ತಿಂದನೇ ನೀವು ಸಾಲ ಮಾಡ್ದಲೆ, ಆದಷ್ಟು ಸಾಲ ಮಾಡ್ದಲೆ ನಿಮ್ಮ ಗುರಿಯನ್ನು ಫುಲ್ಫಿಲ್ ಮಾಡೋದಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಿ. ಈ ಯೋಜನೆ ಹೇಗಿರಬೇಕು ತಿಳಿಸ್ಕೊಡ್ತೀನಿ ಮುಂದಿನ ವಾರ ಇದೇ ಸಂಚಿಕೆಯಲ್ಲಿ. ತಪ್ಪದೆ ಈ ವಾಹಿನಿಯನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಬೇರೆಯವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ. ಇಷ್ಟ ಆದಾಗ ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ.